ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಯ್ಯ. ಆಟೋ ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಗತ. ಈಗೇನೈತ್ರಿ, ನೀವು ಬಾಕಿ ಎಲ್ಲ ವಿಡಿಯೋ ನೋಡಿರ್ಬೇಕ್ರಿ. ಸಾಮಾನು ಏನೇನು ಬರ್ತೈತಿ, ಹುಲ್ಲು ಹೆಂಗೆ ಬಸ್ಸೋದು, ಬಾಕಿ ರಿವ್ಯೂ ವಿಡಿಯೋ. ಈ ವಿಡಿಯೋದಾಗ ಏನೈತ್ರಿ, ನಾವು 24 ಟ್ರೇ ರೀ. ಅಂದ್ರೆ 24 ಟ್ರೇದಾಗ ಏನೈತ್ರಿ, ನೀವು 25 30 kg ದಿನಕ್ಕೆ ಏನೈತ್ರಿ, 25 30 kg ಬರ್ತೈತ್ರಿ. ಮತ್ತು ದಿನಕ್ಕೆ ನಿಮ್ಗೆ 3 ಟ್ರೇ ತೆಗೆಯೋದು, 3 ಟ್ರೇ ಇಡೋದಂತ ಪ್ರೊಸೆಸ್ ಐತೆ ಇದ್ರೊಳಗೆ. ಇದನ್ನ ಮಷಿನ್ ಹೇಗೆ ಇನ್ಸ್ಟಾಲ್ ಮಾಡೋದು ಏನು ಎಲ್ಲ ನಾವು ಈ ವಿಡಿಯೋದಾಗ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಅದನ್ನ ಹೆಂಗೆ ಟೈಮಿಂಗ್ ಸೆಟ್ ಮಾಡೋದು ಪ್ಲಸ್ ಟ್ರೇಗಳು ಹೆಂಗೆ ಇಡೋದು ಇದನ್ನೆಲ್ಲ ನಾ ಡಿಟೇಲ್ ಹೇಳ್ತೇನೆ. ಪೂರ್ತಿ ವಿಡಿಯೋ ನೋಡ್ರಿ. ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಏನಾರ ಪ್ರಾಬ್ಲಮ್ ಬಂತಂದ್ರೆ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತ್ರಿ. ಆ ನಂಬರ್ಗೆ ಒಂದು 30 ಸೆಕೆಂಡು 1 ನಿಮಿಷದ ವಿಡಿಯೋ ತೆಗೆದು ಕಳಿಸ್ಬಿಡೋದು. ಸರ್ ಹಿಂಗೆ ಪ್ರಾಬ್ಲಮ್ ಆಗತೈತ್ರಿ, ಇದು ಹೆಂಗೆ ಸಾಲ್ವ್ ಮಾಡೋದಂತ ಹಿಂಗೆ ವಿಡಿಯೋ ಕಳಿಸ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಹೆಂಗೆ ಇನ್ಸ್ಟಾಲ್ ಮಾಡೋದು ಏನಂತ ಅದನ್ನ ಹೇಳ್ತೇನೆ. ಈಗ ಫಸ್ಟ್ ಏನೈತ್ರಿ, ಇವನು 4 ಕಾಲಮ್ ಇರ್ತಾವ್ರಿ. ಇವ್ 4 ಕಾಲಮ್ ತಗೋದ್ರಿ, ಹಿಡ್ಕೊದ್ರಿ. ಇವನ ಕಾಲಮ್ ಏನ್ ಆಕೇತ್ರಿ, ಈಗ ಒಬ್ರೊಬ್ರು ಹಿಂಗ ಒಳಗಿನ ಸೈಡ್ ಇದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಕ್ಕಾರಿ. ನಾ ಎಲ್ಲಾ ವಿಡಿಯೋದಾಗ್ನು ಹೇಳಿನ್ರಿ, ಮೊದಲು ಹೇಳಿನ್ರಿ. ಇವ್ನು ಒಳಗಿನ ಸೈಡ್ ಮೊತ್ತಿ ಮಾಡೋದ್ರಿ. ನೀವು ಈ ಕಡೆ ಹಿಡ್ಕೋರಿ ಅಥವಾ ಎಲ್ಲಿ ಬೇಕಾದ್ರೆ ಹಿಡ್ಕೋರಿ, ಒಳಗಿನ ಸೈಡ್ ಮೊತ್ತಿ ಮಾಡೋದು. ಅಂದ್ರೆ ಯಾಕಂದ್ರೆ ಇದ್ರ ಮೇಲೆ ನಿಮ್ದು ಕಂಟ್ರೋಲರ್ ಬರೋದು ಇರ್ತೈತ್ರಿ, ಅದನ್ನ ಲ್ಯಾಂಡ್ ಮಾಡಕಂದ್ ಇರ್ತೈತ್ರಿ. ಈಗ ನಾನು ಇದನ್ನ ಹಿಡ್ಕೋತೀನಿ ಅಣ್ಣ, ಇಲ್ಲಿ ಈ ಕಡೆ ಬರ್ರಿ. ಇದ್ರೊಳಗೆ ಏನೈತ್ರಿ, ಇದು ಟ್ರೇ ಇಡು ಫ್ರೇಮ್ ರೀ. ಇದು ನೀವು ನೋಡ್ಬೋದ್ರಿ, 4 ಇವು ಬರ್ತಾವ್ರಿ. ಇದ್ರೊಳಗ ಟ್ರೇ ಇಡ್ತೀವ್ರಿ. ಇದ್ರ ಮೇಲೆ ಟ್ರೇ ಇಡು ಫ್ರೇಮ್ ಅಂತ ತಿಂತೇವ್ರಿ. ಇದ್ರೊಳಗೆ ಸೋಲಾರ್ದು ಒಂದು ಫ್ರೇಮ್ ಬರ್ತೈತ್ರಿ, ಇದು ಟ್ರೇ ಇಡೋದು ಒಂದು ಫ್ರೇಮ್ ಬರ್ತೈತಿ. ಇದನ್ನ ಹೆಂಗೆ ಇಲ್ಲಿ ಹಾಕೋದಂತ ನಾ ಇಲ್ಲಿ ಹೇಳ್ತೇನೆ. ಈಗ ನಾವು ಫ್ರೇಮ್ ಹೆಂಗೆ ಕುಂದ್ರಿಸೋದಂತ ನೋಡಿದೀವಿ ರೀ. ಈಗ ನೆಕ್ಸ್ಟ್ ಏನೈತ್ರಿ, ಪೈಪ್ ಸಿಸ್ಟಮ್ ಹೆಂಗೆ ಕುಂದ್ರಿಸೋದಂತ ನಿಮ್ಗೆ ಹೇಳ್ತೇನೆ.
ಇದು ಸೆಟಪ್ ಬರ್ತೈತ್ರಿ. ಇವು ಫಾಗರ್ ಇದ್ರೊಳಗ 8 ಫಾಗರ್ ಇರ್ತಾವ್ರಿ. ಇದನ್ನ ತಕ್ಕೋದ್ರಿ ಹಿಂಗೆ. ಇವನ್ ಎಕ್ಸ್ಟ್ರಾ 2 ಇರ್ತಾವ್ರಿ. ಇದು ಒಂದು ಐತ್ರಿ. ಇದು ಏನು ಮ್ಯಾಲೆ ಹಿಂಗೆ ಕನೆಕ್ಟರ್ ಹಚ್ಚಿರ್ತೇವಲ್ರಿ, ಇದು ಎಕ್ಸ್ಟ್ರಾ ರೀ. ಇನ್ನೊಂದು ಇದು ಪೂರ್ತಿ ಸೆಟಪ್ ಇದು ಎಕ್ಸ್ಟ್ರಾ 2 ಫಾಗರ್ ಕೊಟ್ಟಿರ್ತೀವಿ ರೀ. ಇವು ಟೋಟಲ್ ಇವು 6 ಫಾಗರ್. ಟೋಟಲ್ 8 ಇರ್ತಾವ್ರಿ. ಇವು 6 ರೀ, ಇವು 2, ಟೋಟಲ್ 8 ಫಾಗರ್ ಇರ್ತಾವ್ರಿ. ಇದನ್ನು ಬಿಚ್ಚೋದ್ರಿ. ಇದನ್ನೊಂದು ಸ್ವಲ್ಪ ಸಾವಕಾಶ ನಿಮ್ಮ ಕಡೆ ಲೈಟರ್ ಇತ್ತಂದ್ರೆ ಲೈಟರ್ ರೀ, ಇಲ್ಲಾಂದ್ರೆ ಒಂದು ಸ್ವಲ್ಪ ಅಷ್ಟೇ ಬಿಸಿ ಮಾಡೋದಿರ್ತದೆ. ಅಷ್ಟೇ ಒಂದು ಹೆಸರಿಗೆ ಅಷ್ಟೇ ಬಿಸಿ ಮಾಡಿದ್ರು. ಅಂದ್ರೆ ಈಗ ಒಂದು ಸ್ವಲ್ಪ ಹೊಸಾವ್ ಇರ್ತಾವಲ್ಲ ರೀ, ಟೈಟ್ ಇರ್ತಾವ್ರಿ, ಹೋಗಲ್ರಿ ಅವ. ಹಿಂಗೆ ಇವನ್ನೆಲ್ಲ ಪೈಪ್ ಬಿಚ್ಕೋದ್ರಿ. ಪೈಪ್ ಹಿಂಗೆ ಬಿಚ್ಚಿರ ಒಂದೊಂದು ಫಾಗರ್ ಏನೈತ್ರಿ ಇದ್ರೊಳಗೆ ಹಾಕೋದ್ರಿ. ಟೋಟಲ್ 6 ಫಾಗರ್ ಅದಾವ್ರಿ. 6 ಫಾಗರ್ ಹಿಂಗೆ ಹಾಕೋದ್ರಿ. ಒಂದು ಸ್ವಲ್ಪ ಬಿಸಿ ಮಾಡೋದ್ರಿ, ಜಾಸ್ತಿ ಬಿಸಿ ಮಾಡೋದು ಅವಶ್ಯಕತೆ ಇಲ್ಲ. ಇವು ಎಕ್ಸ್ಟ್ರಾ ಅದಾವ್ರಿ, ಒಂದು ತೆಗೆದು ಇಟ್ಕೋದ್ರಿ. ಫ್ಯೂಚರ್ಗೆ ಏನಾರ ಬೇಕಾಗ್ತದೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಬೋದ್ರಿ. ಈಗ 3 ಮೈಕ್ರೋ ಟ್ಯೂಬ್ ಕೊಟ್ಟಿರ್ತೀವಿ ರೀ. ಇಂಥವು ಏನೈತ್ರಿ 3 ಟ್ಯೂಬ್ ಕೊಟ್ಟಿರ್ತೀವಿ. ನೀವು ಮೈಕ್ರೋ ಟ್ಯೂಬ್ ರೀ. ಒಂದು ಟ್ಯೂಬ್ದಾಗ ಏನೈತ್ರಿ 2 ಫಾಗರ್ ಹಾಕೋದ್ರಿ. ಹಿಂಗೆ ಹಾಕಿನಲ್ರಿ ನಾನು. ಇದು ಉದ್ದ ಹಿಂಗೆ ಹಾಕಿದ್ರಿ. ಇದು ಒಂದು ರೀ, ಇದು 2, ಇದು 3. ಇವು ಎಕ್ಸ್ಟ್ರಾ 2 ಫಾಗರ್ ಏನೈತಲ್ರಿ ಒಂದು ಸೈಡ್ ಇಡೋದು. ನೆಕ್ಸ್ಟ್ ಏನೈತ್ರಿ ಇದು ಉದ್ದೊಂದು ಪೈಪ್ ಕೊಟ್ಟಿರ್ತೀವಿ ರೀ. ಕಾಲಮ್ ಪೈಪ್ ರೀ, ಸೈಡಿಗೆ ಮಷಿನ್ ಬರ್ತೈತ್ರಿ. ಇದು ಪೂರ್ತಿ ದೊಡ್ಡ ಕೊಟ್ಟಿರ್ತೇನೆ ರೀ. ಇದಕ್ಕೆ ಇವನ್ ಪೈಪ್ ಜೋಡಿಸ್ಕೋದ್ರಿ. ಇದನ್ನ ಹೆಂಗೆ ಜೋಡಿಸ್ಕೋದಂತ ಈಗ ಹೇಳ್ತೇನೆ ರೀ. ಇದನ್ನು ಏನೈತ್ರಿ ಯಾವಾಗಿದ್ರು ಇದನ್ನ ಬಿಸಿ ಮಾಡೋ ಮುಂದೆ ಏನೈತ್ರಿ ಒಂದು ಸ್ವಲ್ಪ ಬಿಸಿ ಮಾಡೋದ್ರಿ. ಹೆಚ್ಚಿಗೆ ಬಿಸಿ ಮಾಡಿದ್ರೆ ಪೂರ್ತಿ ಮೆಲ್ಟ್ ಹಾಕೈತ್ರಿ. ಅದು ಅಲ್ಲಿ ಒಳಗೆ ಹೋಗಿನೂ ಅದು ಕಿತ್ತು ಬರ್ತೈತ್ರಿ. ಒಂದು ಸ್ವಲ್ಪ ಬಿಸಿ ಮಾಡೋದ್ರಿ. ಹಿಂಗೆ ಪೂರ್ತಿ ಟಚ್ ಆಗ್ಬೇಕು. ಇದು ನಮ್ದು ಪೂರ್ತಿ ಪೈಪಿಂಗ್ ಸಿಸ್ಟಮ್ ರೆಡಿ ಆತ್ರಿ. ಇದೇನು ಒಂದು ಸಣ್ಣ ಪೈಪ್ ಇರ್ತೈತಲ್ರಿ, ಇದು ಮಷಿನಿಂತ್ರ ಕಂಟ್ರೋಲರ್ದಿಂತ್ರ ಇದಕ್ಕೆ ಹೋಗ್ತಿರ್ತೈತ್ರಿ. ಇದನ್ನ ಹೆಂಗೆ ಕುಂದಿರ್ಸೋದು ಹಿಂದಾಡೆ ಹೇಳ್ತೇನೆ. ಇದು ಪೈಪ್ ಸೆಟ್ ರೆಡಿ ಆತ್ರಿ. ಈಗ ಪೈಪ್ ಹೆಂಗೆ ಅಸೆಂಬಲ್ ಮಾಡೋದು, ಫಾಗರ್ ಹೆಂಗೆ ಜೋಡಿಸೋದು ಅದನ್ನು ತೋರ್ಸೇನ್ರಿ. ಈಗ ಫಾಗರ್ದು ಏನೈತ್ರಿ ಪೈಪಿಂಗ್ ಸಿಸ್ಟಮ್ ಉದ್ದೊಂದು ಪೈಪ್ ಬರ್ತೈತ್ರಿ. ಆ ಸೈಡ್ ಉದ್ದೊಂದು ಪೈಪ್ ಯಾವ ಸೈಡ್ ತೊಗೊಂಡ್ರಿ, ಈಗ ನೀವು ಈ ಟ್ರೇ ಕಡೆ ಅಂತ ತಕ್ಕೋತಿರ್ತೀರಿ. ಇದು ನಂದು ಫ್ರಂಟ್ ಸೈಡ್ ಆತ್ರಿ. ಈಗ ಗ್ರೀನ್ ನೆಟ್ ಹಾಕಿರಂತ ಫ್ರಂಟ್ ಸೈಡ್ ಗೊತ್ತಾಗವಲ್ತ್ರಿ. ಆದರೂ ಈಗ ನೀವು ಇಮ್ಯಾಜಿನ್ ಮಾಡ್ಕೋರಿ, ಇದು ಫ್ರಂಟ್ ಸೈಡ್ ಐತ್ರಿ ನಂದು. ಮಷಿನ್ ಇಟ್ಟೇಲಿ ಇದು ನಾನು ಈಗ ಈ ಕಡೆ ಮೂತಿ ಮಾಡಿ ನಿಂತೇನಲ್ರಿ, ನಾನು ರೈಟ್ ಸೈಡಿಗೆ ಏನೈತ್ರಿ ಫಾಗರ್ ಬರ್ಬೇಕ್ರಿ. ಆ ಸೈಡ ಕಂಟ್ರೋಲರ್ ಬರ್ತೈತ್ರಿ ಹಿಂದಿನ ಸೈಡ. ಅಲ್ಲಿಂದ ಫಾಗರ್ ಹಿಂಗೆ ಬರ್ತಾವ್ರಿ. ಈ ಕಡೆ ಇದೇನು ಕೇಬಲ್ ಟೈ ಕೊಟ್ಟಿರ್ತೇವ್ರಿ, ಅವ್ನು ಕೇಬಲ್ ಟೈ ಹಾಕೋದ್ರಿ. ಅವನು ಪೈಪ್ಲೈನ್ ಪೂರ್ತಿ ಇವೇನು ಸೆಂಟರ್ ಪೈಪ್ ಬರ್ತಾವಲ್ರಿ ಅದಕ್ಕೆ ಜೋಡಿಸೋದು. ಇದು ಪೂರ್ತಿ ಜೋಡಿಸ್ಕೋದು. ಅದನ್ನು ಪೂರ್ತಿ ನಿಮಗೀಗ ನಾ ತೋರಿಸ್ತೀನಿ. ಈಗೇನೈತ್ರಿ ಇದು ಪೈಪ್, ನಾ ಉದ್ದೊಂದು ಪೈಪ್ ಹೇಳಿನಲ್ರಿ, ಇದನ್ನ ಹೊರಗಿಂತ ಹಿಂಗೆ ಜೋಡಿಸ್ಕೊಂತ ಇವನೇನು ಫಾಗರ್ ಏನು ಹಚ್ಚಾಕೇನ್ರಿ ಅವ್ನು ಹಚ್ಚೋದ್ರಿ. ಒಂದೊಂದ ಕೇಬಲ್ ಟೈ ಇವಕ್ಕೆ ಹೊಡಿದ್ರಿ ಈ ಕಡೆ. ಇಲ್ಲೇನೈತಿಲ್ರಿ ಫಾಗರ್ ಕಡೆ ಇದನ್ನ ಕೇಬಲ್ ಟೈ ಹೊಡಿದ್ರಿ. ಯಾವಾಗಿದ್ರು ಫಾಗರ್ ಎಳಗಾಡಬಾರ್ದಂತ ಇದು ಫಾಗರ್ ಕಡೆನೇ ಇಲ್ಲಿ ಒಂದು ಇದನ್ನ ಹೊಡಿದ್ರಿ ಕೇಬಲ್ ಟೈ. ಇಲ್ಲಿ ಒಂದು ಹೊಡೆದಿರ್ತೀರಿ, ಕೇಬಲ್ ಟೈ ಕಡೆ ಒಂದು ಹೊಡಿದ್ರಿ, ಇದು ಫಾಗರ್ ಕಡೆ ಒಂದು ಹೊಡಿದ್ರಿ.
ಈಗ ಅದ ಹೇಳಿನಲ್ರಿ, ಆ ಸೈಡ್ ಏನೈತ್ರಿ ಮುಂದೆ ಈ ಸೈಡಿಂದ ನಾವು ಟ್ರೇ ತಕ್ಕೋರದೀವಿ ರೀ. ಟ್ರೇ ತಕ್ಕೋದು ಇದು ರೈಟ್ ಸೈಡ್ ಈ ಕಡೆ ಇದು ಬರ್ತೈತಿ. ಇಲ್ಲಿ ಹಿಂದ್ಗಡೆ ಪೂರ್ತಿ ಗ್ರೀನ್ ನೆಟ್ ಹಾಕೈತ್ರಿ, ಇದು ಪೂರ್ತಿ ಪ್ಯಾಕ್ ಆಗಿರ್ತೈತಿ. ಇದೊಂದು ಏನೈತ್ರಿ, ಇದು ಒಬ್ರೊಬ್ರು ಬಿಟ್ಟು ಬಿಡ್ತಾರೆ ಇವು. ಈಗ ಏನಾರು ಕೆಲಸ ಮಾಡೋ ಮುಂದೆ ಅದು ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಡ್ತಾವ್ರಿ. ಇವು ಒಂದು ಸ್ವಲ್ಪ ಕಟ್ಟರಲ್ಲಿ ಇವನು ಏನೈತ್ರಿ ಕಟ್ ಮಾಡಿಬಿಡೋರು. ಈಗ ಪೈಪ್ ಲೈನ್ ಹೆಂಗೆ ಮಾಡೋದು ಅದನ್ನ ನೋಡಿದೀವಿ ರೀ. ನೆಕ್ಸ್ಟ್ ಗ್ರೀನ್ ನೆಟ್ ಹೆಂಗೆ ಹಾಕೋದು ಇದನ್ನ ನಾ ತೋರಿಸ್ತೇನೆ ರೀ. ಇದು ಗ್ರೀನ್ ನೆಟ್ಟಿಗೆ ಏನೈತ್ರಿ ಚೈನ್ ಕೊಟ್ಟಿರ್ತೀವಿ ರೀ. ಚೈನ್ ಸಾವಕಾಶ ಇದನ್ನ ಬಿಚ್ಚ್ರಿ. ಇದನ್ನ ಮುಂದ್ಗಡೆ ಹಿಡ್ಕೋರಿ. ಇದು ಮುಂದ್ಗಡೆ ಹಿಡ್ಕೊಂಡ್ರಿ ನಾಲ್ಕು ಒಂದು ಸ್ವಲ್ಪ ಇದನ್ನ ಹಿಡ್ಕೊಂಡ್ರಿ ಸಾವಕಾಶ ಹಾಕ್ಬಿಟ್ರಿ. ಇವು ಮ್ಯಾಲಿನೂ ಏನೈತಲ್ರಿ, ನಾಲ್ಕು ಕಾರ್ನರ್ ನಾಲ್ಕು ಕಡೆ ಕೂಡ್ಬೇಕ್ರಿ. ಅವು 4 ಕಾರ್ನರ್ ಅದಾವ್ರ. ಅದಕ್ಕೆ 4 ಕಾರ್ನರ್ 4 ಕಡೆ ಹಿಂಗೆ ಕೂಡುವಂಗ ಇದನ್ನ ಜೋಡಿಸೋದ್ರಿ. ಯಾವಾಗ ಇದು ನೆಕ್ಸ್ಟ್ ಏನೈತ್ರಿ, ಇಲ್ಲಿ ಈಗ ಕೇಬಲ್ ಟೈ ಕೊಟ್ಟಿರ್ತೀವಲ್ರಿ, ಎಕ್ಸ್ಟ್ರಾನೇ ಇರ್ತಾರ ಅವು. ಅವ್ನ ಕೇಬಲ್ ಟೈ ಏನೈತ್ರಿ, ಇದನ್ನ ಫ್ರೇಮ್ ಒಳಗಡೆ ಅಂತ ಹಿಂಗೆ ಹಾಕುದ್ರಿ. ಅವ್ನು ಇದನ್ನ ಒಂದು ಸ್ವಲ್ಪ ಮುಂದ್ಗಡೆ ಇಟ್ಕೋದ್ರಿ. ಮುಂದ್ಗಡೆ ಇಟ್ಕೊಂಡ ಇದೇನ ಇವು ರಾಡ್ ಐತಲ್ರಿ, ರಾಡಿನ ತಳಗಡೆ ಕೇಬಲ್ ಟೈ ಹಾಕೋದು. ಅಂದ್ರೆ ಮ್ಯಾಲ ತಳಗ ಆಗುದ್ರ. ಒಂದು ಸ್ವಲ್ಪ ಜಗ್ಗಿ 2 ಕಡೆ ಜಗ್ಗಿ ಇಟ್ಕೋದ್ರಿ. 2 ಕಡೆ ಈಕ್ವಲ್ ಆಗುವಂಗ್ರಿ ಕಟ್ಟೋದು. ಅಲ್ಲಿ ಒಬ್ರಿಗೆ ಹೇಳೋದ್ರಿ ಜಗ್ಗಾಕ, ಇಲ್ಲಿಂತ್ರ ಜಗ್ಗೋದು. ಕೇಬಲ್ ಟೈ ಇದನ್ನ ಹಾಕ್ಬಿಡೋದು. ಈ ತರ ಏನೈತ್ರಿ ಪೂರ್ತಿ ಇದು ಗ್ರೀನ್ ನೆಟ್ ಬರ್ತೈತಿ. ಅದ ಹೇಳಿನಲ್ರಿ ನಾ ಆಗಲೇ, ಇದು ಫ್ರಂಟ್ ಸೈಡ್ ಬರ್ತೈತ್ರಿ. ಮತ್ತೆ ಇವನು ಏನೈತ್ರಿ ಆಗಲೇ ಹೆಂಗೆ ಕಟ್ ಮಾಡಿದೇವಲ್ರಿ, ಇವ್ನ ಕೇಬಲ್ ಟೈ ಕಟ್ ಮಾಡಿಬಿಡೋದು. ಇದು ಮುಂದಿನ ಸೈಡ್ ಇದು ಬರ್ತೈತ್ರಿ. ಬೇಕಂದಾಗ ನೀವು ಇದನ್ನ ಜೀಪ್ ಹಾಕೋದ್ರಿ, ಇದನ್ನ ತಕ್ಕೋದು. ಅಂದ್ರೆ ನಿಮ್ಗೆ ಟ್ರೇ ತಕ್ಕೋದಿದ್ರಿ ಇದನ್ನ ತೆಗೆದ್ಬಿಡೋದು. ಇಷ್ಟ ರೀ ಗ್ರೀನ್ ನೆಟ್. ಅದು ಈ ಗ್ರೀನ್ ನೆಟ್ ಹೇಗೆ ಕುಂದ್ರಿಸೋದ ಅದನ್ನ ನೋಡಿದೀವ್ರಿ. ಈ ಗ್ರೀನ್ ನೆಟ್ ನಾ ಆಗಲೇ ಹೇಳಿನಲ್ರಿ, ಇದು ಉದ್ದನ್ ಪೈಪ್ ಸೈಡ್ ಕಂಟ್ರೋಲರ್ ಬರ್ತೈತೆ. ನೀವು ಮಷಿನ್ ಮುಂದ್ಗಡೆ ನಿಂತರಿ ರೈಟ್ ಸೈಡ್ ರೀ. ಇದು ಮಷಿನದ ರೈಟ್ ಸೈಡ್ ಐತ್ರಿ. ಇದನ್ನ ಈ ಕಡೆ ಏನ್ ಮಾಡೋದ್ರಿ, ಒಂದ್ ಸ್ವಲ್ಪ ಮೇಲ್ಗಡೆ ಇದನ್ನ ತಗೊಂಡ್ರಿ, ಒಂದ್ ಸ್ವಲ್ಪ ಕಾರ್ನರ್ ಕಟ್ ಮಾಡೋದ್ರಿ. ಇಲ್ಲಿ ಕಂಟ್ರೋಲರ್ ಹೋಲ್ ಹಿಂಗ್ ಒಳಗೆ ಹೊಕ್ಕೈತ್ರಿ. ಅದನ್ನ ಒಂದ್ ಸ್ವಲ್ಪ ನೋಡಿ ಇದನ್ನ ಮೇಲೆ ತಗೋದ್ರಿ. ಯಾಕಂದ್ರೆ ಹಿಂಗೆ ನೀವು ಕಟ್ ಮಾಡಿದ್ರೆ ತಳಗ ಹೊಕ್ಕೈತ್ರಿ. ಅದು ಒಂದ್ ಸ್ವಲ್ಪ ಮೇಲೆ ತಗೊಂಡ ಸ್ವಲ್ಪ ಕಟ್ ಮಾಡೋದ್ರಿ. ಜಾಸ್ತಿನೂ ಕಟ್ ಮಾಡೋದಿಲ್ರಿ, 1 ಇಂಚ್ ಅಷ್ಟೇ ರೀ. ಇದು ನೋಡ್ರಿ, ಇಲ್ಲಿ ಇದು ಬರ್ತೈತ್ರಿ ಒಳಗೆ. ಇನ್ನೊಂದು ಒಂದು ಸ್ವಲ್ಪ ಬಿಟ್ಟು ಈಗ ಕಂಟ್ರೋಲರ್ ಇದನ್ನ ಇಲ್ಲಿ ಕುಂದಿಸೋದೈತೆ. ನಾವು ಅದಕ್ಕಿಂತ ಮೊದಲು ಏನು ಮಾಡೋದ್ರಿ, ಇದನ್ನ ಸ್ಪ್ಯಾನರ್ ನಿಮ್ಗೆ ಆಲ್ರೆಡಿ ಕೊಟ್ಟಿರ್ತೀವಿ ರೀ. 10 ನಂಬರ್ ಯೂಸ್ ಮಾಡಿ ಇದನ್ನ ಒಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಅದ್ರೊಳಗೆ ಹೋಗಿ ಕುಂದ್ರೋದೈತ್ರಿ. ಈಗ ಒಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಈಗ ಇದೇನೈತ್ರಿ ಕಂಟ್ರೋಲರ್ ಹಿಂದಿನೂ ಏನೇನು ಅದಾವಲ್ರಿ, ಒಂದು ಲೂಸ್ ಮಾಡ್ಕೋದ್ರಿ. ಲೂಸ್ ಮಾಡ್ಕೊಂಡು ಇದು ಪೂರ್ತಿ ಗ್ಯಾಪ್ ಕಾಣಿಸ್ಬೇಕು, ಪೂರ್ತಿ ಲೂಸ್ ಮಾಡ್ಕೋರಿ. ಇದು ಸ್ಪ್ಯಾನರ್ ಕೊಟ್ಟಿರ್ತೀವಿ ನಾವು. ಅದಾದ್ಮೇಲೆ ಇದೈತ್ರಿ ಸಾವಕಾಶ ಯಾರ್ದಾರ ಬೇಕಾದ್ರೆ ಒಂದು ಸ್ವಲ್ಪ ಹೆಲ್ಪ್ ತಗೋರಿ. ಇದನ್ನೊಂದು ಸ್ವಲ್ಪ ಸಾವಕಾಶ ರೀ. ಹಿಂದಡೆ ಇದನ್ನ ಕಂಟ್ರೋಲರ್ ಹಾಕಿದ್ಮೇಲೆ ಹಿಂದಿನ ಟ್ರೈನ್ ಲೂಸ್ ಮಾಡಿರ್ತಾರಲ್ರಿ, ಅವ್ನು ಪೂರ್ತಿ ಮತ್ತೆ ಸ್ಪ್ಯಾನರ್ಲಿ ಟೈಟ್ ಮಾಡ್ಬಿಡ್ಬೇಕು. ಈಗೇನೈತ್ರಿ ಇದು ಫ್ರೇಮ್ ಪೂರ್ತಿ ಇದು ಕುಂತ ಬಿಡ್ತೈತ್ರಿ. ಕುಂತ ಅಂದ್ರೆ ಇದು ಫ್ರೇಮ್ ಮೇಲೆ ಏನೈತ್ರಿ ಲ್ಯಾಂಡ್ ಆಗ್ಬೇಕ್ರಿ. ಇದು ನೋಡ್ರಿ,
ಇಲ್ಲಾಂದ್ರೆ ಏನು ಆಕೈತ್ರಿ, ನೀವು ಏನಾರ ಆ ಸೈಡ್ ಸರ್ಸಿರಂದ್ರೆ ಇದು ಗ್ರೀನ್ ಮೆಟ್ ಮೇಲೆ ಪ್ರೆಷರ್ ಬರ್ತೈತಿ, ಈ ರಾಡ್ ಮೇಲೆ ಇದು ಲ್ಯಾಂಡ್ ಆಗ್ಬೇಕು. ಅದಕ್ಕೆ ನಾ ಹೇಳತ್ತೀನಲ್ರಿ ಸ್ಟಾರ್ಟಿಂಗು, ಇದೇನೈತಲ್ರಿ ರಾಡು ಆ ಕಡೆ ಇದಾಗಬೇಕು, ಹೋಲ್ ಅದು ಇದಾಗಬೇಕು. ಇನ್ನು ಒಳಗಿನೂ ಟೈಟ್ ಮಾಡ್ಕೋರಿ. ಇದು ಈಗೇನೈತ್ರಿ ಕಂಟ್ರೋಲರ್ ಇದ್ರ ಮೇಲೆ ಹಾಕಿದೀವಿ ನಾವು. ನೆಕ್ಸ್ಟ್ ಏನೈತ್ರಿ, ಇದು ಪೈಪಿಂದು. ಇದ್ರೊಳಗೆ ಏನೈತ್ರಿ ವಾಷರ್ ಇರ್ತೈತ್ರಿ, ವಾಷರ್ ಅದ್ರೊಳಗೆ ಬಿಡುದ್ರಿ ಅದನ್ನ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವ್ರಿ. ಇದು ಒಂದು ಎಕ್ಸ್ಟ್ರಾ ಇರ್ತೈತ್ರಿ, ಇಲ್ಲೇ ಅದನ್ನ ನಿಮ್ಗೆ ಕಡೆ ಸೇಫ್ಟಿ ಇಲ್ರಿ, ಅದ ಫ್ಯೂಚರ್ ಯಾವಾಗಾರ ಬೇಕಾತಂದ್ರೆ ಅದನ್ನ ಇದನ್ನ ವಾಷರ್ ಹಾಕೋದ್ರಿ. ನೆಕ್ಸ್ಟ್ ಏನೈತ್ರಿ, ಈ ಕಡೆ ನಾವು ಒಳಗಿಂತ ಉದ್ದಂತ ಪೈಪ್ ಏನು ಹಾಕಿರ್ತೇವಲ್ರಿ ಅದನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೋದ್ರಿ ಇಲ್ಲಿ. ಇದನ್ನೇನೈತ್ರಿ ಇದಕ್ಕೆ ಜೋಡಿಸಿದ್ರು ನೋಡ್ರಿ, ಇದು ನೀಲಿ ಕಲರ್ದೇನು ಇದಿರ್ತೈತಲ್ರಿ 16 mm ಅದ್ರಿ. ಇದನ್ನ ಇದಕ್ಕೆ ಹಿಂಗೆ ಹಾಕಿರಿ. ಈಗೇನೈತ್ರಿ ಇದನ್ನ ಹಿಂಗೆ ಉದ್ದಂದು ಹಿಂಗೆ ಹಾಕಿಬಿಡ್ತಾರೆ, ಆದ್ರೆ ಇಷ್ಟು ಬೇಕಾಗಲ್ರಿ. ಒಂದು ಸ್ವಲ್ಪ ಏನೈತ್ರಿ ಇಲ್ಲಿ ಕಟ್ ಮಾಡ್ಕೊರೋದು, ಅಂದ್ರೆ ಇಷ್ಟು ಒಂದು ಸ್ವಲ್ಪ ಇರ್ಲ್ರಿ. ಈಗ ಇದು ಉದ್ದಂದು ಏನು ಹಾಕೈತ್ರಿ ಹಿಂದಾಡಿ ಹಿಂಗೆ ಫೋಲ್ಡ್ ಆಗಿಬಿಡ್ತೈತಲ್ಲ, ಹಿಂಗೆ ಅದನ್ನ ಫೋಲ್ಡ್ ಆಗಲ್ದಂಗೆ ರೀ. ಈಗ ಎಕ್ಸ್ಟ್ರಾ ನಾವು ಕೊಟ್ಟಿರ್ತೇವ್ರಿ ಇದನ್ನ ಒಂದು ಇಷ್ಟು ಕಟ್ ಮಾಡಿಬಿಡ್ರಿ. ಒಂದು ಏನಿಲ್ಲ ಅಂದ್ರೂ ಒಂದು 3-4 ಇಂಚ್ ರೀ ಅಷ್ಟ ಕಟ್ ಮಾಡಿ. ಜೋಡಿಸಿ ಅದನ್ನು ಹಾಕಿಬಿಡ್ತೀವಿ. ಇದೇನೈತ್ರಿ ಹಿಂಗೆ ಇದನ್ನ ಪೈಪ್ ಹಿಂಗೆ ಜೋಡಿಸ್ಬಿಡುದು. ಈಗ ಉದ್ದತ್ತಿತ್ತಂದ್ರೆ ಏನು ಹಾಕೈತ್ರಿ ಒಂದು ಸ್ವಲ್ಪ ಬೆಂಡ್ ಹಾಕಿದ್ರು, ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರಿ, ಜಾಸ್ತಿ ಕಟ್ ಮಾಡಬೇಡಿ, ಇಷ್ಟು ಇಟ್ಕೋದ್ರಿ. ಇಲ್ಲಿ ಬೇಕಾದ್ರೆ ನೀವು ಒಂದು ಕೇಬಲ್ ಟೈ ಒಂದು ಸ್ವಲ್ಪ ನೀಟಾಗಿ ಹಿಂಗೆ ಕಾಣಿಸೋಂಗೆ ಇದನ್ನ ಬೇಕಾದ್ರೆ ಇಲ್ಲಿ ಕೇಬಲ್ ಟೈ ಹಾಕೋದು. ಇವು 2 ವಾಷರ್ ಏನು ಅದಾವ್ರಿ, ಇವನ್ನ ಎಕ್ಸ್ಟ್ರಾ ಇಟ್ಕೋದ್ರಿ ನಿಮ್ಮ ಕಡೆನಲ್ಲಿ. ಈಗ ಇದನ್ನ ಕಂಟ್ರೋಲರ್ ಹೆಂಗೆ ಜೋಡ್ಸೋದಂತ ತೋರ್ಸಿನ್ರಿ. ಈಗ ಇದನ್ನ ಸೋಲಾರದ ಸ್ಟ್ಯಾಂಡ್ ಜೋಡ್ಸೋನ್ರಿ. ಇದಕ್ಕೂ ಪೂರ್ತಿ ನಟ್ ಬೋಲ್ಟ್ ಎಲ್ಲ ಕೊಟ್ಟಿರ್ತೀವ್ರಿ, ಇವನ್ನೆಲ್ಲ ಬಿಚ್ಚಿಸ್ಕೋದ್ರಿ, ಬಿಚ್ಕೋದ್ರಿ. ಇವು 4 ನಟ್ ಬೋಲ್ಟ್ ಇಲ್ಲಿ ಬಿಚ್ಚಿಟ್ಟೇನ್ರಿ ನಾನು. ನೆಕ್ಸ್ಟ್ ಏನೈತ್ರಿ, ಈಗ ಇದೇನೈತಲ್ರಿ ಇದು ಒಂದು ಕರಿ ಕಲರ್ ಡಬ್ಬಿ ಐತೆ ನೋಡ್ರಿ. ಈ ಡಬ್ಬಿ ಕಡೆ ಸ್ಲೋಪ್ ಬರ್ಬೇಕ್ರಿ, ಅದನ್ನೊಂದು ಸ್ವಲ್ಪ ನೀವು ನೆನಪಿಟ್ಕೋರಿ. ಇದು ಡಬ್ಬಿ ಕಡೆ ಸ್ಲೋಪ್ ಇರ್ಬೇಕ್ರಿ, ಇಲ್ಲೇ ಇದು ಈ ಕಡೆ ಇರ್ಬೇಕು. ಇದು ಬೋಲ್ಟಿಗೆ ಏನೈತ್ರಿ 2 ವಾಷರ್ ಹಾಕೋದ್ರಿ. ಇಲ್ಲಿ ನೋಡ್ರಿ ನಾ ಹಾಕೇನ್ರಿ ಬೋಲ್ಟ್. 2 ವಾಷರ್ ಯಾಕೆ ಹಾಕ್ತೇವೆ ಅಂದ್ರೆ ಇದು ಒಳಗಡೆ ಭಾಳ ಗ್ಯಾಪ್ ಕಮ್ಮಿ ಐತ್ರಿ. ಇಲ್ಲಿ ಬೋಲ್ಟ್ ಮೇಲಿಂತ್ರ ಹಾಕೋದ್ರಿ, ನಟ್ ತಳಗಿಂತ್ರ ಹಾಕೋದ್ರಿ ನೋಡ್ರಿ. ಈಗ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳೇನಲ್ರಿ, ಇದೇನು ಡಬ್ಬಿ ಸೈಡ್ ಏನೈತಲ್ರಿ ಆ ಸೈಡ್ ಇದು ಸ್ಲೋಪ್ ಬರ್ಬೇಕ್ರಿ. ಇವು ಸೋಲಾರ್ ಪ್ಯಾನಲ್ ಸ್ಲೋಪ್ ಬಂದ್ಮೇಲೆ ಏನಾಕೈತ್ರಿ, ಇವ್ನು ಟೈಟ್ ಒಂದು ಸ್ವಲ್ಪ ಲೂಸ್ ಇಟ್ಕೋದ್ರಿ. ಹಚ್ಚಿದ್ಮೇಲೆ ಟೈಟ್ ಆಗಬೇಡ್ರಿ, ಇಲ್ಲಾಂದ್ರೆ ಒಂದು ಮೇಲೆ ಒಂದು ತಳಗೆ ಹಿಂಗೆ ಹಾಕೋರು. ಅದಕ್ಕೆ ಏನು ಮಾಡಿದ್ರಿ, ಇವ್ನು 2 ಜೋಡಿಸಿದ್ಮೇಲೆ 2 ಸಮವಾಗಿ ಹಿಂಗೆ ತಳಗೆ ತೊಗೊಂಡ್ಮೇಲೆ ಏನೈತ್ರಿ ಅವನಷ್ಟು ಟೈಟ್ ಮಾಡ್ಕೊರಿ. ಈ ಥರ ಪೂರಾ ಟೈಟ್ ಮಾಡ್ಕೋದ್ರಿ ನೋಡ್ರಿ, ಏನು ಎಳೆಗಾಡು ಅಲ್ತ್ರ. ಆಮೇಲೆ ಏನೈತ್ರಿ, ಇವ್ನು ನಾವು ಫ್ರೇಮಿಗೆ ಅಲ್ಲೇನು ಟ್ರೇಡು ಫ್ರೇಮ್ ಐತಲ್ರಿ ಅದಕ್ಕೆ ಜೋಡಿಸೋದೈತ್ರಿ. ಅದನ್ನು ಈ ಥರ ಏನೈತ್ರಿ, ಇದು ಸೋಲಾರ್ ಪ್ಯಾನಲ್ ರೆಡಿ ಆಕೈತ್ರಿ. ಸೋಲಾರ್ ಪ್ಯಾನಲ್ ಯಾವಾಗಿದ್ರು ಏನೈತ್ರಿ ದಕ್ಷಿಣ ಡೈರೆಕ್ಷನ್. ನೀವು ಮಷಿನ್ ಯಾವ ಕಡೆ ಬೇಕಾದ್ರೆ ಮೊತ್ತಿ ಮಾಡಿಡ್ರಿ, ಎಲ್ಲಿ ಬೇಕಾದ್ರೆ ನೀವು ಇಡ್ರಿ, ಇದು ಸ್ಲೋಪ್ ಮಾತ್ರ ದಕ್ಷಿಣ ಹೋಗ್ಬೇಕ್ರಿ. ಈಗ ನಮ್ಗೆ ಈಗ ಈ ಸೈಟ್ ಮೇಲೆ ಏನು ಬಂದೇವಲ್ರಿ ನಾವು, ಈ ಸೈಡ್ ದಕ್ಷಿಣ ಮುಖ ಐತ್ರಿ. ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಈಗ ಇದನ್ನ ಈ ಕಡೆನ ಮೋತಿ ಮಾಡಿದ್ರಿ. ಇದೇನು ಸ್ಲೋಪ್ ಐತಲ್ರಿ, ಇದು ದಕ್ಷಿಣ ಕಡೆ ಮೋತಿ ಆಗುತ್ತೆ. ಇಲ್ಲಿ ನೋಡ್ರಿ ನಾ ಇಡ್ತೇನೆ ರೀ. ಈಗೇನು ದಕ್ಷಿಣ ಕಡೆ ನಾವು ಇದನ್ನ ಫ್ರೇಮ್ ಏನೈತಲ್ರಿ ನೋಡ್ರಿ, ಸ್ಲೋಪ್ ದಕ್ಷಿಣ ಕಡೆ ಫೇಸ್ ಮಾಡಿಟ್ಟಿವ್ರಿ. ಮತ್ತು ಇದು ಪಾನಾಲಿ ತಳಗಿನೂ ಏನೈತ್ರಿ
ಒಂದು ಸ್ವಲ್ಪ ಟೈಟ್ ಮಾಡ್ಬೋದು ಪೂರ್ತಿ. 4 ಏನೈತಲ್ರಿ, ನಿಮ್ಮ ಅನುಕೂಲ ತಕ್ಕಂಗೆ ಇದನ್ನು ಇಟ್ಕೋದ್ರಿ. ಮಷಿನ್ ಫಸ್ಟು ಅದ್ರ ತಕ್ಕಂಗೆ ಕಂಟ್ರೋಲರು, ಅದ್ರ ತಕ್ಕಂಗೆ ಸೋಲಾರ್ ಪ್ಯಾನಲ್ನ ಕುಂದಿರ್ಸಿ. ಈಗ ಸೋಲಾರ್ ಪ್ಯಾನಲ್ ಹೇಗೈತೆ ಅದನ್ನು ಹೆಂಗೆ ಕುಂದಿರ್ಸೋದು ಅದನ್ನು ತೋರಿಸಿನ್ರಿ. ಅದ್ರದ್ದು ಇದು ವೈರ್ ಬರ್ತೈತಿ, ಇದನ್ನು ಸುತ್ತೆ ಚೆನ್ನಾಗಿ ಇದ್ರ ಹಿಂದ್ಗಡೆ ಆದ್ರೆ ಎಲ್ಲಾರ ಸೇಫ್ಲಿ ಇಡ್ರಿ ಇದನ್ನು. ಅದಾದ್ಮೇಲೆ ಇದು ತಳಗಡೆ ಇದ್ರದ್ದು ಜಾಕ್ ಇರ್ತೈತ್ರಿ, ಇಲ್ಲಿ ಹಾಕ್ಬಿಡುದ್ರು, ಇಲ್ಲಿ ಹಾಕ್ಬಿಡುದು. ಅದು ಸೋಲಾರ್ ಚಾರ್ಜಿಂಗ್ ಹಾಕಿದ್ರಿ. ಇದು ಬಟನ್ ಏಕ ಆನ್ ಇಡೋದ್ರಿ. ಸೋಲಾರ್ಲೆ ಚಾರ್ಜ್ ಆಗೋದಿತ್ತಂದ್ರೆ ಇದನ್ನು ಬಟನ್ ಆನೇ ಇಡೋದ್ರಿ. ಇದನ್ನು ಸೋಲಾರ್ಲೆ ಚಾರ್ಜ್ ಮಾಡಿರಿ ಅಥವಾ ಅಡಾಪ್ಟರ್ಲೆ ಚಾರ್ಜ್ ಮಾಡಿರಿ, ಇದನ್ನು ಆನೇ ಇಡ್ರಿ. ಇಲ್ಲಿದು ನಿಮ್ಮದು ಲೈಟ್ ಹತ್ತೈತ್ರಿ, ಅದನ್ನು ಆನ್ ಮಾಡಿದ್ರಿ. ಈಗ ಇದು ಫಾಗರು, ಇದು ಇನ್ಲೆಟ್ ಪೈಪ್ ಎಲ್ಲ ಹೇಳಿನ್ರಿ. ನೆಕ್ಸ್ಟ್ ಇಲ್ಲೇ ಕಂಟ್ರೋಲರ್ ಕಡೆ ಬಂದ್ರಿ. ಕಂಟ್ರೋಲರ್ದು ಏನೈತ್ರಿ, ಇಲ್ಲೇ ಮೋಟರು, ಇದು ಬ್ಯಾಟ್ರಿ ಇರ್ತೈತಿ. ಆಗಲೇ ನಾನು ನಿಮ್ಗೆ ಹೇಳಿನಲ್ರಿ, ಇದು ಸೋಲಾರ್ ಪಿನ್ ಇಲ್ಲಿ ಇದು ಹಾಕೋದ್ರಿ. ಇದು ನೋಡ್ರಿ, ಸೋಲಾರ್ ಪಿನ್ ಇಲ್ಲಿ ಹಾಕೋದ್ರಿ. ಅದರ ಬಾಜುಕ ಏನೈತ್ರಿ, ಇದು ಒಂದು ಆನ್ ಆಫ್ ಸ್ವಿಚ್ ಇರ್ತೈತ್ರಿ. ಇದು ಆನ್ ಆಫ್ ಅಂದ್ರೆ ಇದು ಮೇನ್ ಆನ್ ಆಫ್ ಸ್ವಿಚ್ ಇದು. ಟೈಮರ್ ಅಲ್ರಿ, ಮೇನ್ ಆನ್ ಆಫ್ ಸ್ವಿಚ್ ಇರಿ. ಇದನ್ನು ಆನ್ ಮಾಡಿರ ಈ ಕಡೆ ಏನೈತಿಲ್ರಿ, ಇಲ್ಲಿ ಲೈಟ್ ಹತ್ತೈತ್ರಿ. ಇಲ್ಲಿ ನೀವು ನೋಡ್ಬೋದ್ರಿ, ಇಲ್ಲಿ ಈಗ ಬಿಸಿಲು ಐತ್ರಿ, ಲೈಟ್ ನಿಮ್ಗೆ ಕಾಣಿಸ್ತಾ ನೋಡ್ರಿ, ಲೈಟ್ ಹತ್ತೈತ್ರಿ. ನೆಕ್ಸ್ಟ್ ಏನೈತ್ರಿ, ಈಗ ಯಾವಾಗಿದ್ರು ನೀವು ಸೋಲಾರ್ಲೆ ಚಾರ್ಜಿಂಗ್ ಇಡ್ರಿ ಅಥವಾ ಅಡಾಪ್ಟರ್ಲೆ ಚಾರ್ಜಿಂಗ್ ಇಡ್ರಿ, ಇದನ್ನು ಬಟನ್ ಏಕ ಆನ್ ಇಡ್ರಿ. ನೆಕ್ಸ್ಟ್ ಇಲ್ಲೇ ಟೈಮರ್ ಕಡೆ ಬರೋಣ್ರಿ. ಟೈಮರ್ ಸ್ಟಾರ್ಟ್ ಮಾಡೋದು ಮತ್ತೆ ಆಫ್ ಮಾಡೋದು ಇಲ್ಲಿ ಸೈಡ್ ಕಟ್ ಅಂತ ಒಂದು ಬಟನ್ ಐತ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಆವಾಜ್ ಮಾಡ್ತೈತ್ರಿ. ಇದು ತಳಗಡೆ ಮಾಡ್ರಿ ಆನ್ ರೀ, ಹಿಂಗೈತ್ರಿ. ಇದನ್ನು ಆನ್ ಮಾಡ್ರಿ. ಆನ್ ಮಾಡಿದ ಪಟ್ಟಿಗೆ ಏನೈತ್ರಿ, ಇಲ್ಲಿ ತೋರಿಸ್ತೈತ್ರಿ. ಸ್ಟಾರ್ಟಿಂಗ್ ಆನ್ ಟೈಮ್ ತೋರಿಸ್ತೈತ್ರಿ 40 ಸೆಕೆಂಡ್ ರೀ. ಇದು 2 ತಾಸು 5 ನಿಮಿಷ ರೀ. ಇದು ಆಫ್ ಟೈಮ್ ರೀ. ಹಿಂದಡೆ ಏನೈತ್ರಿ, ನೈಟ್ ಆನ್ ಆನ್ ಐತ್ರಿ, ಅಂದ್ರೆ ಇದು 24 ತಾಸು ನಡೀತೈತ್ರಿ. ಇದು ಮೋಟರ್ ಸ್ಟಾರ್ಟ್ ಆಗ್ತಿದೆ. ಈಗೇನೈತ್ರಿ, ಇದು ಆನ್ ಟೈಮ್ ರೀ, ಇದು ಆಫ್ ಟೈಮು, ಇದು ಸೆಟ್ ಟೈಮ್ ರೀ. ಆನ್ ಟೈಮ್ ಅಂದ್ರೆ ಏನೈತ್ರಿ, ಎಷ್ಟೋ ತನಕ ನೀರು ಬೀಳ್ಬೇಕ್ರಿ. ಈಗ ನಾರ್ಮಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ರೀ ನಿಮ್ಗೆ. ಬಿಸಿಲಾಗಿ ಏನೈತ್ರಿ, ಎಕ್ಸಾಮ್ ಬ್ಯಾಸ್ಗಿ ಸೀಸನ್ದಾಗ ಏನೈತ್ರಿ, ನಾವು ಆನ್ ಟೈಮ್ ಏನೈತ್ರಿ 30 ಸೆಕೆಂಡ್ ಇಡ್ತೇವೆ. ಅಂದ್ರೆ ಏನೈತ್ರಿ 30 ಸೆಕೆಂಡ್ ಅಷ್ಟೇ ನೀರು ಬೀಳಬೇಕ್ರಿ ಅದು. ಮತ್ತು ಆಫ್ ಟೈಮ್ ಏನೈತ್ರಿ, ಎಷ್ಟು ಟೈಮ್ ಬಿಟ್ಟು ನೀರು ಹೊಡಿಬೇಕ್ರಿ. ಅಂದ್ರೆ ಬ್ಯಾಸ್ಗಿಯಾಗಿ ಏನೈತ್ರಿ 1 ತಾಸಿಗೆ 30 ಸೆಕೆಂಡ್ ಹೊಡಿತೇವ್ರಿ ನಾವು. ಅಂದ್ರೆ ಏನೈತ್ರಿ, ಆಫ್ ಟೈಮ್ 1 ತಾಸು ಇಡೋದ್ರಿ, ಆನ್ ಟೈಮು ಏನೈತ್ರಿ 30 ಸೆಕೆಂಡ್ ಇಡೋದ್ರಿ. ಈಗ ನಾನು ನಿಮ್ಗೆ ಹಂಗೆ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ರೀ, ಏನೇನು ಆಫ್ ಟೈಮ್ ಐತಿ ಏನೇನೈತೆ ಅಂತದ ನಾನು ನಿಮ್ಗೆ ಅಷ್ಟೇ ಜಸ್ಟ್ ತೋರಿಸ್ತೇನೆ ರೀ. ಇದು ನೋಡ್ರಿ, ಸ್ಟಾರ್ಟ್ ಮಾಡ್ತೀರಿ. ಫಸ್ಟ್ ಆನ್ ಟೈಮ್ ಡಿಸ್ಪ್ಲೇ ಹಾಕೈತ್ರಿ. ಆನ್ ಟೈಮ್ 40 ಸೆಕೆಂಡ್ ಐತ್ರಿ. ಹಿಂದಾಡೆ ಇದು 2 ತಾಸು 5 ನಿಮಿಷ ಐತ್ರಿ, ಇದು ಆಫ್ ಟೈಮ್ ರೀ. ಹಿಂದಾಡೆ ನೆಕ್ಸ್ಟ್ ಏನೈತ್ರಿ, ನೈಟ್ ಆನ್, ಅಂದ್ರೆ ಇದು ನೈಟ್ ಆನ್ ಅಂದ್ರೆ 24 ತಾಸು ಸ್ಟಾರ್ಟ್ ಇರ್ತೈತಿ. ಅಂದ್ರೆ ನೈಟ್ ಆನ್ ಅಂದ್ರೆ ಏನೈತ್ರಿ, ಇದು 24 ತಾಸು ಸ್ಟಾರ್ಟ್ ಇರ್ತೈತ್ರಿ. ಮತ್ತು ಡಿ ಆನ್ ಅಂತ ಬರ್ತೈತ್ರಿ, ಅಂದ್ರೆ ಏನೈತ್ರಿ ಹಗಲಿ ಅಷ್ಟ ಸ್ಟಾರ್ಟ್. ಈ ಫೀಚರ್ ಯಾವಾಗ ಉಪಯೋಗ ಮಾಡಿದ್ರಿ, ಜಾಸ್ತಿ ಈಗ ಮಳೆ ಆತ್ರಿ, ಮಳೆಗಾಲದಾಗ ಏನೈತ್ರಿ ನಿಮ್ಗೆ ನೈಟ್ ಟೈಮ್ ಏನೈತ್ರಿ ನೀರು ಹಾಕೋದು ಅವಶ್ಯಕತೆ ಇಲ್ರಿ. ಅವಾಗ ಏನು ಮಾಡೋದ್ರಿ, ಡೇ ಆನ್ ಮೇಲೆ ಇಡೋದ್ರಿ. ಅಂದ್ರೆ 12 ತಾಸು ಹೊಡಿತೈತ್ರಿ ನೀರು. ಅದಾದ್ಮೇಲೆ ಅದು ಪೂರ್ತಿ ಮಷಿನ್ ಬಂದ್ ಆಕೈತ್ರಿ. ಅಂದ್ರೆ ನೀವು ಎಲ್ಲಾರ ಹೊರಗಡೆ ಹೋದಾಗೂ ಇದು ಸ್ಟಾರ್ಟ್ ಇರ್ತೈತ್ರಿ. ಎಲ್ಲಿಂತರ ಮಷಿನ್ ಬಂದು ಅದನ್ನ ಆಫ್ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಈಗೇನೈತ್ರಿ, ಆನ್ ಟೈಮ್ ನಿಮ್ಗೆ ಸೆಟ್ ಮಾಡೋದಿದ್ರೆ ಆನ್ ಟೈಮ್ ಪೂರ್ತಿ ಪ್ರೆಸ್ ಮಾಡಿ ಇಡೋದ್ರಿ. ಎಷ್ಟು ಅದು 60 ಮಟ ಹೋಗ್ತೈತ್ರಿ, ಮತ್ತು 0 ಆಕೈತ್ರಿ. ಮತ್ತು ಆಫ್ ಟೈಮ್ ಪ್ರೆಸ್ ಮಾಡೋದ್ರಿ, ಅದು ಪೂರ್ತಿ 60 ಮಟ ಹೋಗಿ 12 ತಾಸು ಅದು ಪೂರ್ತಿ ಹೋಗಿ ಮತ್ತು ಆಫ್ ಆಕೈತ್ರಿ. ಇದು 2 ಸೆಟ್ ಆದ್ಮೇಲೆ ಏನೈತ್ರಿ, ಸೆಟ್ ಒತ್ತಿಗೆ ಇಡೋದ್ರಿ. 4-5 ಸೆಕೆಂಡ್ ಒತ್ತಿಗೆ ಇಡೋದ್ರಿ. ಅದಾದ್ಮೇಲೆ ಅದು ಪೂರ್ತಿ ಟೈಮ್ ಸೆಟ್ ಆಕೈತ್ರಿ. ಈಗ ಡೇ ಮತ್ತು ನೈಟ್ ಆನ್ ನಿಮ್ಗೆ ಸೆಟ್ ಮಾಡೋದಿದ್ರೆ ಇವ್ನು 2 ಪ್ರೆಸ್ ಮಾಡೋದ್ರಿ. ಒಮ್ಮಿಗೆ ಪ್ರೆಸ್ ಮಾಡೋದ್ರಿ. ಒಮ್ಮಿಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಡಿಸ್ಪ್ಲೇ ಆಕೈತ್ರಿ. ಡೇ ಆನ್ ಆಯ್ತು ಅಥವಾ ಡೇ ಆಫ್ ಆಯ್ತು, ನೈಟ್ ಆನ್ ಆಯ್ತು, ಅದೆಲ್ಲ ತೋರಿಸ್ತೈತ್ರಿ. ನೈಟ್ ಆನು ಮತ್ತು ಡೇ ಆನ್ ಇಷ್ಟ ತೋರಿಸ್ತೈತ್ರಿ. ಹಿಂಗೆ ಪ್ರೆಸ್ ಮಾಡ್ತೀರಿ ಡೇ ಆನ್ ತೋರಿಸ್ತೈತ್ರಿ, ಹಿಂಗೆ ಪ್ರೆಸ್ ಮಾಡ್ತಿದ್ರಿ ನೈಟ್ ಆನ್ ತೋರಿಸ್ತೈತ್ರಿ. ಅವನ್ನೆಲ್ಲ ಮಾಡಿದ್ಮೇಲೆ ಏನೈತ್ರಿ, ಇದನ್ನು ಸೆಟ್ ನೀವು ಪ್ರೆಸ್ ಹಿಡಿದ್ರಿ. 3 ಆನ್ ಟೈಮ್ ಮಾಡಿದ್ರಿ, ಆಫ್ ಟೈಮ್ ಮಾಡಿದ್ರಿ, ಡೇ ಮತ್ತು ನೈಟ್ ಆನ್ ಸೆಟ್ ಮಾಡಿದ್ರಿ. ಅದಾದ್ಮೇಲೆ ಇದನ್ನು ಸೆಟ್ ಒತ್ಕೋದ್ರಿ. ಇದು ಸೆಟ್ ಒತ್ತಿದ್ಮೇಲೆ ಅದು ಟೈಮಿಂಗ್ ಸೆಟ್ಟಿಂಗ್ ಏನೈತ್ರಿ ಅದು ಆ್ಯಕ್ಚುಲ್ ಆಕೈತ್ರ. ಎಲ್ಲ ನೀವು ಇದನ್ನು ಪ್ರೆಸ್ ಮಾಡಿದ್ಮೇಲೆ ಅದು ಆಗೋಲ್ರಿ. ಇಷ್ಟು ಒತ್ತಿಗೆ ಇಡೋದ್ರಿ, ಅದು ಆಕೈತ್ರಿ. ಈಗ ಆ್ಯಕ್ಚುಲ್ದಾಗ ಹೆಂಗೈತ್ರಿ ನಾನು ಅದನ್ನು ನಿಮ್ಗೆ ತೋರಿಸ್ತೇನೆ. ಆನ್ ಮಾಡ್ತೀರಿ.
ಇದು ಆನ್ ಟೈಮ್ ರೀ. ಈಗ ನಾನು ಆನ್ ಟೈಮ್ ಪ್ರೆಸ್ ಮಾಡಿರ್ತೇನೆ ರೀ. ಪೂರ್ತಿ ಟೈಮ್ ಆಗ್ಲಿ ಇದು 2 ತಾಸು 5 ನಿಮಿಷ ಆಫ್ ಟೈಮ್ ರೀ ಇದು. ಮತ್ತೀಗ ನೈಟ್ ಆನು ಇದು ತೋರಿಸ್ತೈತಿ. ನೈಟ್ ಆನಿಗೆ ಸೆಟ್ ಐತಿ ಈಗ ಸದ್ಯಕ್ಕೆ ರೀ. ಈಗ ಮೋಟರ್ ಸ್ಟಾರ್ಟ್ ಆಕೈತಿ. ಮೋಟರ್ ಸೌಂಡ್ ನೀವು ಕೇಳ್ಬೋದು ರೀ. ಈಗ ಏನೈತ್ರಿ ಈಗ ನಾನು ಟೈಮಿಂಗ್ ಸೆಟ್ ಮಾಡೋದು. ಈಗ ಆನ್ ಟೈಮ್ ಪ್ರೆಸ್ ಮಾಡಿದಾಗ ಏನೈತ್ರಿ ನಿಮಿಷ ಸೆಕೆಂಡ್ಸ್ ತೋರಿಸ್ತೈತಿ ರೀ. 7 ನಿಮಿಷ 8 ನಿಮಿಷ 20-30 ಸೆಕೆಂಡ್ ಹಿಂಗೆ ಇದು ಪೂರ್ತಿ 60 ಮಟ್ಟ ಹೋಗ್ತೈತ್ರಿ. 60 ಮಟ್ಟ ಹೋಗಿ 0ಗೆ ಬರ್ತೈತಿ. ಹಿಂಗೆ ಪ್ರೆಸ್ ಮಾಡೇ ಇಡುದ್ರಿ ಅದು. ಇಪ್ಪತ್ನಾಲ್ಕು ನಿಮಿಷ 25 26 ಇದು ಪೂರ್ತಿ ನಿಮಿಷ ಸೆಕೆಂಡ್. ಈಗ ಆನ್ ಟೈಮ್ ಈಗ ಪ್ರೆಸ್ ಮಾಡೇನ್ರಿ ನಾನು. ಇದು ಪೂರ್ತಿ ಪ್ರೆಸ್ ಮಾಡೋದು. 60 ಸಮೀಪದು ಬಂದಾಗ ಒಂದು ಸ್ವಲ್ಪ ಸ್ಲೋ ಮಾಡೋದು. 59 58 ಕಡೆ ಅದು ಬಂತಂದ್ರೆ ಒಂದು ಸ್ವಲ್ಪ ಸ್ಲೋ ಮಾಡೋದು, ಬಿಟ್ಟು ಬಿಡೋದ್ರಿ ಬಟನ್. ಈಗ ನೋಡ್ರಿ ಈಗ 52 ನಿಮಿಷ ಆತ್ರಿ, 53 ಆತ್ರಿ, 57 58. ಈಗ ಸ್ಲೋ ಮಾಡಿದ್ರು ಒಂದು ಸ್ವಲ್ಪ. ಈಗ 59 ಬಂತ್ರಿ. ಒಂದು ಸ್ವಲ್ಪ ಸಾವಕಾಶ ಪ್ರೆಸ್ ಮಾಡಿದ್ರಿ. 60 ಬಂತ್ರಿ. ಈಗ 00 ಆತ್ರಿ. ಈಗ 20 ಸೆಕೆಂಡು 30 ಸೆಕೆಂಡ್ ಆಯ್ತು. ಅದಾದ್ಮೇಲೆ ಆಫ್ ಟೈಮ್ ನನಗೆ ಏನು ಸೆಟ್ ಮಾಡೋದೈತ್ರಿ 1 ತಾಸು ಸೆಟ್ ಮಾಡೋದೈತಿ. ಈಗ ಸದ್ಯಕ್ಕೆ 2 ತಾಸು ಐತ್ರಲ್ಲ. ಈಗ ಆಫ್ ಟೈಮ್ ಏನು ಪ್ರೆಸ್ ಮಾಡ್ತಿರಲ್ರಿ ಅವಾಗ ತಾಸು ನಿಮಿಷ ಇರ್ತದ. ಇದು ತಾಸು ಐತ್ರಿ, ಇದು ನಿಮಿಷ ಐತ್ರಿ. ಇದು 3 ತಾಸು 4 ತಾಸು ಹಿಂಗೆ ಪೂರ್ತಿ ಇದಾಕೈತಿ. ಇದು ನಿಮಿಷ ತಾಸು. ಆಫ್ ಟೈಮ್ ಪ್ರೆಸ್ ಮಾಡಿದಾಗ ಇದು ತಾಸು ನಿಮಿಷ ಐತ್ರಿ. ಇದೀಗ 00 ಆತ್ರಿ. 30 ತಾಸು ಆತ್ರಿ. ಇದು ನಿಮಿಷ ಆತ್ರಿ. 20 ನಿಮಿಷ ರೀ, 25 ನಿಮಿಷ, 30 ನಿಮಿಷ ರೀ, 35 40 50 55. ಇದು 1 ತಾಸು ಆತ್ರಿ. 1 ತಾಸಿಗೆ ಬಿಟ್ಟು ಬಿಡೋದ್ರಿ. ಅದಾದ್ಮೇಲೆ ನಿಮ್ಗೆ ಡೇ ಆನ್. ಈಗ ನನಗೆ ಡೇ ಆನ್ ಸೆಟ್ ಮಾಡೋದೈತ್ರಿ. ನನ್ನ ಕಡೆ ಭಾಳ ಮಳೆ ಆಗೈತ್ರಿ. ಈಗ ನಾನು ಡೇ ಆನ್ ಸೆಟ್ ಮಾಡ್ಬೇಕು. ಅವಾಗ ಏನು ಮಾಡೋದ್ರಿ ಇದನ್ನ 2 ಬಟನ್ ಪ್ರೆಸ್ ಮಾಡಿಬಿಡೋದು. ತೋರಿಸ್ತೈತ್ರಿ ಅದು ಡೇ ಆನ್ ಅಂತ. ಇದು ಡೇ ಆನ್ ಆಯ್ತು. ಡೇ ಆನ್ ಆದ್ಮೇಲೆ ಏನೈತ್ರಿ ಈಗ ಆನ್ ಟೈಮ್ ಸೆಟ್ ಮಾಡೀನ್ರಿ, ಆಫ್ ಟೈಮ್ ಸೆಟ್ ಮಾಡೀನ್ರಿ. ಅದಾದ್ಮೇಲೆ ಇದನ್ನ ಒಂದು 10 ಸೆಕೆಂಡ್ ಪ್ರೆಸ್ ಮಾಡಿಬಿಡೋದು. ಪ್ರೆಸ್ ಮಾಡಿದ್ಮೇಲೆ ಬಿಟ್ಟು ಬಿಡೋದ್ರಿ. ಈಗ ಟೈಮಿಂಗ್ ಸೆಟ್ ಆಗೈತೋ ಇಲ್ಲ ಅಂತ ಕನ್ಫರ್ಮ್ ಮಾಡಕ್ಕೆ ಏನು ಮಾಡೋದ್ರಿ, ಒಂದ್ಸಲ ಟೈಮರ್ ಆಫ್ ಮಾಡಿ ಆನ್ ಮಾಡೋದು. ಇದನ್ನು ಆಫ್ ಮಾಡ್ತೀನಿ ರೀ. ಈಗ ಇದನ್ನು ಆನ್ ಮಾಡ್ತೀನಿ. ಇದು ನೋಡ್ರಿ ಆನ್ ಟೈಮು 30 ಸೆಕೆಂಡ್ ಸೆಟ್ ಮಾಡೀನಿ, ಅದ ಬಂತ್ರಿ. ಇದು ಆಫ್ ಟೈಮ್ 1 ತಾಸು ಸೆಟ್ ಮಾಡೀನಿ, ಬಂತ್ರಿ. ಹಿಂದೆರಡೆ ಡೇ ಆನ್ ಅಂತ ಸೆಟ್ ಮಾಡೀನಿ, ಇದು ಡೇ ಆನ್ ಬಂತ್ರಿ. ಮೋಟ್ರ್ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ. ಮುಗೀತು. ಇಷ್ಟ ಸೆಟ್ ಮಾಡಿದ್ರಿ, ಮುಗೀತು. ಈಗೇನೈತ್ರಿ ಒಬ್ಬರೊಬ್ಬ ರೈತರಿಗೆ ಏನು ಡೌಟ್ ಇರ್ತೈತೆ ಅಂದ್ರೆ, ಈಗ ಮೋಡ್ ಇದ್ದಾಗ ಅಥವಾ ಬಿಸಿಲು ಇಲ್ದಾಗ ಅಥವಾ ಈಗ ಸೋಲಾರ್ಲೆ ಚಾರ್ಜ್ ಆಗವಲ್ತು, ಅವಾಗ ಏನೈತ್ರಿ ಇದನ್ನ ಅಡ್ಯಾಪ್ಟರ್ ಕೊಟ್ಟಿರ್ತೀವ್ರಿ. ಅಡ್ಯಾಪ್ಟರ್ದು ಏನೈತ್ರಿ, ನೀವು ಸಿಂಗಲ್ ಫೇಸ್ KEB ಸಪ್ಲೈ ತೊಗೊಂಡ್ರಿ. ಈಗ ಏನೈತ್ರಿ ಸೋಲಾರ್ ಪಿನ್ ಏನು ಹಾಕಿರ್ತೇವಲ್ರಿ, ಇದು ಆನ್ ಆಫ್ ಬಟನ್ ತಳಗಡೆ ಇದೈತ್ರಿ. ಇದನ್ನು ತೆಗಿದ್ರಿ. ತೆಗದ ಇದನ್ನ ಅಡ್ಯಾಪ್ಟರ್ದು ಹಾಕೋದ್ರಿ. ಅಡ್ಯಾಪ್ಟರ್ದು ಹಾಕಿ ಇದನ್ನು ಏನೈತ್ರಿ ನೀವು ನಿಮ್ಮ KEBದೇನು ಸಪ್ಲೈ ತೊಗೊಂಬಂದಿರ್ತೀರಿ ಅಥವಾ ನಿಮ್ಮ ಪಿನ್ನಿಂದ ಬೋರ್ಡ್ ಏನಿರ್ತೈತ್ರಿ ಅಲ್ಲಿ ಇದನ್ನ ಬೋರ್ಡ್ದಾಗ ಹಾಕಿಬಿಡುದ್ರಿ. ಬೋರ್ಡ್ನಾಗ ಎಷ್ಟೋ ತನಕ ಇಡೋದಂದ್ರೆ ಇದೇನು ಪೂರ್ತಿ 12 ತಾಸು 24 ತಾಸು ಇಡೋದಲ್ರಿ. ಇದನ್ನು 12 ತಾಸ್ಕಿಂತ ಕಡಿಮೆನ ರೀ. ಒಂದು 7-8 ತಾಸು ಇಟ್ಬಿಡ್ರಿ. 7-8 ತಾಸು ಆದ್ಮೇಲೆ ಮತ್ತೆ ತೆಗೆದ್ಬಿಡ್ರಿ. ಈಗ ಇದು ಫಾಗರ್ ಇರ್ತೈತ್ರಿ. ನಿಮ್ಗೆ 1 ತಿಂಗಳು ಆದ್ಮೇಲೆ 2 ತಿಂಗಳು ಆದ್ಮೇಲೆ ಏನಾಯ್ತ್ರಿ ಒಮ್ಮೊಮ್ಮೆ ಬ್ಲಾಕ್ ಆಗಿಬಿಡ್ತಾವ್ರಿ. ಯಾಕೆ ಬ್ಲಾಕ್ ಅಂದ್ರೆ ಫಂಗಸ್ ಅದು ಏನಾರ ನೀರಾಗಿ ಬಂದ ಫಿಲ್ಟ್ರಲ್ಲೇ ಪಾಸ್ ಆಗಿ ಇದ್ರೊಳಗೆ ಫಂಗಸ್ ಅದು ಸಿಕ್ಕೊಂಡಿರ್ತೈತಿ. ಅಥವಾ ಯಾರ್ದಾರ ಬೋರಿನ ನೀರು ಇತ್ತಂದ್ರೆ ಅದು
ಶಾರ್ನೆಸ್ ಏನೈತ್ರಿ ಅದೇನಾರ ಸಿಕ್ಕೊಂಡಿರ್ತೈತ್ರಿ. ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಮುಂದಿನ ಏನೈತ್ರಿ ಇಷ್ಟ ಹಿಡಿದ್ರಿ ಇದೇನೈತ್ರಿ ಲಾಕ್ ಇಲ್ಲಿ ಇರ್ತೈತಿ, ಇಷ್ಟು ಹಿಡಿದ್ರಿ ಇದು ಹೊರಗಡೆ ಬರ್ತೈತಿ. ಅದಾದ್ಮೇಲೆ ರೀ ಇದನ್ನ ಇಷ್ಟ ತಿರುಗಿಸೋದ್ರಿ ಇದು ಹೊರಗೆ ಬರ್ತೈತ್ರಿ. ಇದು 3 ಪಾರ್ಟ್ನೇ ಆಗ್ತೈತ್ರಿ. 3 ಪಾರ್ಟ್ ಒಳಗೆ ಕ್ಲೀನ್ ಮಾಡೋದು ಏನಂದ್ರೆ ಇದನ್ನಷ್ಟ ಕ್ಲೀನ್ ಮಾಡೋದು ನೋಡಿ. ಇದ್ರೊಳಗೆ ಏನೈತ್ರಿ ಒಂದು ಹೋಲ್ ಇರ್ತೈತ್ರಿ, ಹೋಲ್ ಪಿನ್ ಒಳಗೆ ಹಾಕಿ ಅದನ್ನು ಊಬಿ ಮತ್ತು ಅದನ್ನ ಆಮೇಲೆ ಇದೇನೈತಲ್ರಿ ಇದು ನೀರು ಹೋಲ್ ಇದ್ದಿದ್ದು ಈ ಕಡೆ ಹಾಕೋದ್ರಿ, ಹಾಕಿ ಮಾಡಿ ಲಾಕ್ ಮಾಡಿದ್ರಿ. ಅದಾದ್ಮೇಲೆ ಇದೇನೈತ್ರಿ ಇದನ್ನು ಲಾಕ್ ಮಾಡೋದು ಇಷ್ಟ. ಈಗೇನೈತ್ರಿ ಇವನ್ನ ಟ್ರೇ ಅದು ಕೊಟ್ಟಿರ್ತೇವ್ರಿ, ಒಂದು ಸ್ವಲ್ಪ ಹೊಸಾವಿರ್ತೇವೆ, ಇವೇನು ಹಾಕಿರ್ತೀರಿ ಬ್ಲಾಕ್ ಇರ್ತಾವೆ, ಇದ್ರೊಳಗೆ ಪ್ಲಾಸ್ಟಿಕ್ ಸಿಕ್ಕೊಂಡಿರ್ತೈತಿ. ಇವನ್ ಹೋಲ್ ಪೂರ್ತಿ ಕ್ಲಿಯರ್ ಇಟ್ಕೊಂಡ್ಮೇಲೆ ನೀವು ಉಪಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ನೀವೇನು ಯೂಸ್ ಮಾಡ್ತಿರ್ತಾರಲ್ರಿ ಪೂರ್ತಿ ಇವು ಹೋಲ್ ಎಲ್ಲ ಕ್ಲಿಯರ್ ಇರಬೇಕು ಇದ್ರೊಳಗೆ. ಮತ್ತು ಇನ್ನೊಂದು ಪಾಯಿಂಟ್ ಏನು ನೀವು ಇಲ್ಲಿ ತಗೋಬೇಕಂದ್ರೆ ಇದು ವೆಲ್ಡಿಂಗ್ ಮಾಡಿದ್ದಿಲ್ಲ ಈ ಕಡೆ ರಾಡ್ ಇರ್ತೈತ್ರಿ, ಉದ್ದನ್ ರಾಡ್ ಇದು ಒಳಗಿನ ಸೈಡ್ ಬರ್ಬೇಕ್ರಿ ಯಾವಾಗಿದ್ರು ರೀ. ಇವೇನು ಸ್ಲಾಟ್ ಅದಾವಲ್ರಿ ಒಳಗಿನ ಸೈಡ್ ಬರ್ಬೇಕ್ರಿ. ಅಂದ್ರೆ ಏನೈತ್ರಿ ಅದು ಕಂಟ್ರೋಲರ್ ನೋಡ್ರಿ ಬರೋಬರ್ ಲ್ಯಾಂಡ್ ಆಗೈತ್ರಿ. ಇಲ್ಲಾಂದ್ರೆ ಏನೈತ್ರಿ ಅದು ನೀವೇನಾರ ಇದನ್ನ ಬರೋಬರಿ ಜೋಡಿಸ್ಲಿಲ್ಲ ಅಂದ್ರೆ ಅದು ಕಂಟ್ರೋಲರ್ ಏನೈತ್ರಿ ಹಿಂಗೆ ಒಳಗೆ ಜೋತಾಡ್ತೈತ್ರ. ಮತ್ತು ನೀವು ಟ್ರೇ ಇಡುವಾಗ ಕಂಟ್ರೋಲರ್ಗೆ ಅದು ಇದು ಆಕೈತಿ, ಕಂಟ್ರೋಲರಿಗೆ ಪೂರ್ತಿ ಆ ಸೈಡ್ ಲ್ಯಾಂಡ್ ಆಗಿಬಿಟ್ಟೈತ್ರಿ. ಇದನ್ನ ಒಂದು ಸ್ವಲ್ಪ ಕೇರ್ ತೊಗೋದ್ರಿ. ಸೋಲಾರ್ ಇದು ಫಾಗರ್ ಅದು ಕ್ಲೀನ್ ಮಾಡೋದು ಹೇಗೆ ಅದನ್ನೆಲ್ಲ ತೋರ್ಸೀನ್ರಿ. ಇದನ್ನು ಟ್ರೇಗಳು ಹೆಂಗೆ ಕ್ಲೀನ್ ಮಾಡೋದು ಅದನ್ನೆಲ್ಲ ತೋರ್ಸೀನ್ರಿ. ಮತ್ತು ಇದ್ರೊಳಗೆ ಏನೈತ್ರಿ ಈಗ ಇದ್ರೊಳಗೆ ಹುಲ್ ಹೆಂಗೆ ಬಸ್ತೋದು ಗೊಂಜಾಳ ಹೆಂಗೆ ಇಡೋದು ಅದರದ್ದು ಒಂದು ಪ್ರೊಸೆಸ್ ಐತಿ. ಅದನ್ನ ಹೆಂಗೆ ಮಾಡೋದು ಅದನ್ನ ಇನ್ನೊಂದು ವಿಡಿಯೋ ಐತ್ರಿ. ಮತ್ತು ಇದ್ರೊಳಗೆ ಏನೇನು ಬರ್ತಾವೆ ಅದು ಒಂದು ವಿಡಿಯೋ ಐತ್ರಿ. ಪ್ಲಸ್ ಫಾರ್ಮರ್ ರಿವ್ಯೂನು ಅದಾವ್ರಿ, ಅದನ್ನು ನೀವು ನೋಡ್ಬೋದ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ. ಈಗ ಒಂದ್ಸಲ ನಿಮ್ಗೆ ಇದನ್ನ ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ರೀ. ಏನಾರ ಈಗ ಮಷಿನ್ ಜೋಡಿಸಿದ ಮೇಲೆ ಒಮ್ಮೆ ಏನಾಕೈತ್ರಿ ಟೈಮರ್ ಸ್ಟಾರ್ಟ್ ಆಗಲಿಲ್ಲ ಅಥವಾ ನಿಮಗೆ ಏನಾರ ಇಲ್ಲಿ ಡೌಟ್ ಬಂತಂದ್ರೆ ನೀವು ಒಂದು ವಿಡಿಯೋ ತೆಗೆದು ಕಳಿಸ್ಬೋದು. ಏನಾಕೈತ್ರಿ ಈಗ ನಾವು ಒಮ್ಮೆ ಬಿಸಿ ಇರ್ತೇವೆ ರೀ, ಒಮ್ಮೆ ಸೈಟ್ ಮೇಲೆ ಇರ್ತೇವೆ ರೀ, ಒಮ್ಮೆ ಎಲ್ಲಾರ ಮೀಟಿಂಗ್ದಾಗ ಇರ್ತೇವೆ ರೀ. ಒಂದು ಚಿಕ್ಕದೊಂದು ವಿಡಿಯೋ ಏನೈತ್ರಿ ಶೂಟ್ ಮಾಡಿ ಒಂದು 30 ಸೆಕೆಂಡ್ 1 ನಿಮಿಷದ ವಿಡಿಯೋ ತೆಗೆದು ನೀವು ಕಳಿಸ್ಬೋದು. ಏನಾರ ನಿಮ್ದು ಡೌಟ್ಸ್ ಇದ್ರೆ ನಮ್ಗೆ ಕಾಲ್ ಮಾಡಿರಿ. ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತ್ರಿ, ನೀವು ಕಾಲ್ ಮಾಡ್ಬೋದು ರೀ. ಧನ್ಯವಾದಗಳು.